ಈಗ 9ನೇ ಪಾಯಿಂಟ್ ಬಳಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಉಜಿರೆ ಧರ್ಮಸ್ಥಳ ರಸ್ತೆಯಲ್ಲಿರುವಂಥ 9ನೇ ಪಾಯಿಂಟ್. ನೀವು ಧರ್ಮಸ್ಥಳ ಹೋಗುವಂತಹ ಸಂದರ್ಭದಲ್ಲಿ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಆನ್ ದ ವೇ ಲೆಫ್ಟ್ ಸೈಡ್ ನಲ್ಲಿ ಒಂದು ಪಾಯಿಂಟ್ ಇದೆ. 9ನೇ ಪಾಯಿಂಟ್ ಪಕ್ಕದಲ್ಲೇ ಇರುವಂತಹ 10ನೇ ಪಾಯಿಂಟ್, ಹಾಗೆ 11, 12 ಕೂಡ ಅಲ್ಲೇ ಅಕ್ಕಪಕ್ಕದಲ್ಲೇ ಇದೆ. ಸೊ ಈ 4 ಪಾಯಿಂಟ್ಗಳು ಕೂಡ ಆಲ್ಮೋಸ್ಟ್ ಒಂದು 50 ಮೀಟರ್ ಅಂತರದಲ್ಲಿ ಇರೋದ್ರಿಂದ ಅಲ್ಲೇ ಕಾರ್ಯಾಚರಣೆ ಇವತ್ತು ಮಾಡಲಾಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. 8ನೇ ಪಾಯಿಂಟಿಂದ ನಾವು ನಿನ್ನೆ ನಿಮಗೆ ತೋರಿಸ್ತಾ ಇದ್ವಿ, ಏನೋ ಬ್ರಿಡ್ಜ್ ಇತ್ತು, ಅಲ್ಲಿಂದ ಹಾಗೆ 1 ಕಿಲೋಮೀಟರ್ ಮುಂದೆ ಸಾಗಿದ್ರೆ 9ನೇ ಪಾಯಿಂಟ್. ಸೊ ಮೊದಲಿಂದಲೂ ಕೂಡ 9ನೇ ಪಾಯಿಂಟ್ ಬಗ್ಗೆ, 2ನೇ ಪಾಯಿಂಟ್ ಅಗಿಯುವಾಗ 9ನೇ ಸ್ಪಾಟ್ ಬಗ್ಗೆ ಆತ ಮಾಹಿತಿಯನ್ನ ಕೊಡ್ತಾ ಇದ್ದ. ಮೊದಲು ನಾವು 9ನೇ ಪಾಯಿಂಟ್ ಅನ್ನ ಅಗಿಬೇಕು ಅಂತ ದೂರುದಾರ ಹೇಳ್ತಾ ಇದ್ದ. ಪಾಯಿಂಟ್ ನಂಬರ್ 9ರಲ್ಲೇ 6ರಿಂದ 7 ಶವ ಹೂತು ಹಾಕಿದ್ದೇನೆ ಅಂತ ಆತ ಹೇಳಿದ. ಆದರೆ ನಂಬರ್ ಪ್ರಕಾರ ಶೋಧ ಕಾರ್ಯ ನಡೆಸ್ತಾ ಇರುವಂತ SIT ಪೃಥ್ವಿ ಮಾಹಿತಿಯನ್ನು ಕೊಡ್ತಾ ಇದ್ರು 9ನೇ ಪಾಯಿಂಟ್ ಬಳಿಯಿಂದ. ಈಗ ಅಲ್ಲಿನ ಲೈವ್ ರಿಪೋರ್ಟ್ ಅನ್ನು ಕೊಡ್ತಾ ಇದ್ರು ಪೃಥ್ವಿ. ಈಗ ಆತ 2ನೇ ಪಾಯಿಂಟ್ ಅನ್ನು ಅಗಿಯುವಂತಹ ಸಂದರ್ಭದಲ್ಲಿ 9ನೇ ಪಾಯಿಂಟ್ ವಿಚಾರವಾಗಿ ಹೇಳ್ತಾ ಇದ್ದ ಅಲ್ಲಿ ಅಗಿಬೇಕು ಅಂತ. ಬಟ್ ಆರ್ಡರ್ ಪ್ರಕಾರ ಅಲ್ಲಿ ಏನು ಕ್ಲಿಯರ್ ಮಾಡ್ತಾ ಇರೋದ್ರಿಂದ ಅಥವಾ ಡಿಗಿಂಗ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಸಮಯಕ್ಕೆ ಸರಿಯಾಗಿ ಅಂದ್ರೆ 8 ಆದ್ಮೇಲೆ 9 ಅಂತ ಈಗ ಬಂದಿದ್ದಾರೆ. ಸೊ 9ನೇ ಪಾಯಿಂಟ್ ನಲ್ಲಿ ಇನ್ನೊಂದಷ್ಟು ಅಪ್ಡೇಟ್ ಕೊಡೋದಾದ್ರೆ, ಯಾಕಷ್ಟು ಕ್ಯೂರಿಯಾಸಿಟಿ ಆತನಿಗೂ ಕೂಡ ಇದೆ, ಆತ ಹೇಳಿರುವಂತಹ ಈ ಹೆಣಗಳ ಸಂಖ್ಯೆ ಎಷ್ಟು ಅಂತ, ಎಷ್ಟು ಹೂತು ಹಾಕಿದ್ದಾರೆ ಅಂತ. ಖಂಡಿತ ಅವಿನಾಶ್, ಇಲ್ಲಿ 1ರಿಂದ 12 ಪಾಯಿಂಟ್ ನಾವು ನೋಡ್ತಾ ಹೋಗೋದಾದ್ರೆ, 1 ಪಾಯಿಂಟ್ ಆ ಒಂದು ನೇತ್ರಾವತಿ ನದಿಯ ಭಾಗದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರ ಸುತ್ತ ಬರುವಂತದ್ದೇ 12 ಪಾಯಿಂಟ್ಗಳು. ಅಂದ್ರೆ 1 ಪಾಯಿಂಟ್ ಇಡೀ ಒಂದು ಬಂಗ್ಲೋ ಗುಡ್ಡ ಏನಿದೆ ಅದು ಆವರಿಸುತ್ತೆ, ಅಂದ್ರೆ ಸುತ್ತುವರಿಯುತ್ತೆ. ಇದು ನೋಡ್ಬೋದಾಗಿದೆ, ಇದು ಬಂಗ್ಲೋ ಗುಡ್ಡ. ಈ ಬಂಗ್ಲೋ ಗುಡ್ಡದ ಸುತ್ತ ಇರುವಂತಹ 12 ಪಾಯಿಂಟ್ಗಳು, ಆ 1ರಿಂದ 8 ಪಾಯಿಂಟ್ ಏನಿತ್ತು ಅದೆಲ್ಲವೂ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂತಹ ಪಾಯಿಂಟ್ಗಳಾಗಿತ್ತು. ಸೊ ಅದಾದ್ಮೇಲೆ 9ರಿಂದ 12 ಪಾಯಿಂಟ್ ಏನಿದೆ ಅದು ಈ ಒಂದು ರಸ್ತೆಯ ಪಕ್ಕದಲ್ಲಿರುವಂತಹ ಪಾಯಿಂಟ್ಗಳಾಗಿದೆ. ಸೊ ಇಲ್ಲಿ ನೋಡ್ಬೋದು ರಸ್ತೆಯ ಪಕ್ಕದಲ್ಲಿರುವಂತಹ ಪಾಯಿಂಟ್ಗಳು. ಇದು 9ನೇ ಪಾಯಿಂಟ್ ಆದರೆ, ಸೊ ಇದರ ಪಕ್ಕದಲ್ಲಿ ಇರುವಂಥದ್ದು 10ನೇ ಪಾಯಿಂಟು, ಅದರ ಪಕ್ಕದಲ್ಲೇ ಇರುವಂಥದ್ದು 11ನೇ ಪಾಯಿಂಟು, ಮತ್ತೆ ಅದರ ಪಕ್ಕದಲ್ಲಿ ಇರುವಂಥದ್ದು 12ನೇ ಪಾಯಿಂಟು. ಸೊ ಇದಿಷ್ಟು ಪಾಯಿಂಟ್ಗಳು ಇಲ್ಲಿ ರಸ್ತೆ ಪಕ್ಕದಲ್ಲಿ ಇರುವಂಥದ್ದು. ಸೊ ಆತ ಹೇಳಿದ್ದೇನಂತ ಹೇಳಿದ್ರೆ, ಈ ಒಂದು ಪಾಯಿಂಟ್ಗಳಲ್ಲಿ ಅಂದ್ರೆ ಏನು 9, 10, 11, 12 ಇಷ್ಟು ಪಾಯಿಂಟ್ಗಳಲ್ಲಿ ಏನ್ ಹೇಳ್ದ ಅಂತ ಹೇಳಿದ್ರೆ, ಆರಂಭಿಕ ಹಂತದಲ್ಲಿ 1ನೇ ಪಾಯಿಂಟ್ ಅಲ್ಲಿ ಆಗಿದಾಗ ಏನು ಸಿಗ್ಲಿಲ್ಲ. ಆಗ ಆತ ಹೇಳಿದ್ದು 9ನೇ ಪಾಯಿಂಟ್ ಇಂದ ಆಗಿರಿ ಅಂತ ಹೇಳಿ. ಅಂದ್ರೆ 2ರಿಂದ 8 ಪಾಯಿಂಟ್ನ ಸ್ವಲ್ಪ ಬಿಡೋಣ, 9ರಿಂದ ಅದರ ಮುಂದೆ ಆಗಿರಿ ಅಂತ ಆತ ಹೇಳಿರುವಂಥದ್ದು. ಅಂದರೆ 9, 10, 11, 12. ಸೊ ಈಗ ನಾವು ನೋಡ್ಬೋದಾಗಿದೆ, ಪರದೆಯನ್ನು ಕೇವಲ 9ನೇ ಪಾಯಿಂಟಿಗೆ ಮಾತ್ರ ಅಲ್ಲ, 9, 10, 11, 12 ಎಲ್ಲ ಪಾಯಿಂಟ್ಗಳಿಗೂ ಕೂಡ ಒಂದೇ ಪರದೆಯನ್ನು ಕಟ್ಟಿರುವಂಥದ್ದು. ಅಂದರೆ ಹೆಚ್ಚು ಕಡಿಮೆ ಇದೊಂದು 200 ಮೀಟರ್ ದೂರದಲ್ಲಿ, 200 ಮೀಟರ್ ಅಂತರದಲ್ಲಿ ಎಲ್ಲ ಪಾಯಿಂಟ್ಗಳು ಕೂಡ ಇರುವಂಥದ್ದು. ಈ 12ನೇ ಪಾಯಿಂಟ್ ಏನಿದೆ, 12ನೇ ಪಾಯಿಂಟ್ ಅಲ್ಲಿ ಆದ ಬಳಿಕ ಆ ಕಡೆ ಇರುವಂಥದ್ದು 13ನೇ ಪಾಯಿಂಟು. ಸೊ ಇಷ್ಟು ಪಾಯಿಂಟ್ಗಳೇನಿದೆ, ಸೊ ಈ 9ರಿಂದ 12 ಪಾಯಿಂಟ್ ಏನಿದೆ, ಆತ ತುಂಬಾ ಕಾನ್ಫಿಡೆಂಟ್ ಆಗಿ ಇರುವಂಥದ್ದು. ಈ ಒಂದು 4 ಪಾಯಿಂಟ್ಗಳಲ್ಲಿ ಆತ ತುಂಬಾ ಕಾನ್ಫಿಡೆನ್ಸ್ ಆಗಿ ಇರುವಂಥದ್ದು. ಅಂದ್ರೆ 8ರವರೆಗೂ ಕೂಡ ಅದು ಆ ಹೊಳೆಯ ಬದಿಯಲ್ಲಿ ಇರ್ತಿದ್ದಂತಹ ಪ್ರದೇಶ ಆಗಿತ್ತು. ಸೊ ಅಂದ್ರೆ ನದಿಯ ಬದಿಯಲ್ಲಿ. ಸೊ ಇದೆಲ್ಲ ರಸ್ತೆಯ ಪಕ್ಕದಲ್ಲಿ ಇರುವಂಥದ್ದು. ಇದು ಇಡೀ ಒಂದು ಬಂಗ್ಲೋ ಗುಡ್ಡಗೆ ಸುತ್ತುವರೆದಿರೋ ಅಂತಹ ಎಲ್ಲ ಪ್ರದೇಶಗಳಾಗಿದೆ. ಸದ್ಯಕ್ಕೆ ಇಲ್ಲಿಂದ ಆತ ಏನಾದರೂ ಆತ ಕಾನ್ಫಿಡೆನ್ಸ್ ಇರುವಂಥದ್ದು 9, 10, 11, 12ರಲ್ಲಿ ಜಾಸ್ತಿ ಸಿಗುತ್ತೆ. ಅದರಲ್ಲೇ ಎಸ್ಪೆಷಲಿ 9ರಲ್ಲಿ 6ರಿಂದ 7 ಹೆಣಗಳನ್ನು ನಾನು ಹೂತಾಕಿದ್ದೆ ಅಂತ ಹೇಳಿ ಆತ ಮಾಹಿತಿಯನ್ನ ಕೊಟ್ಟಿದ್ದಂಥದ್ದು. ಅದರಿಂದ ಎಲ್ಲರ ಕ್ಯೂರಿಯಾಸಿಟಿ ಈಗ ಈ ಕಡೆ ಇರುವಂಥದ್ದು, ಏನಾದರೂ ಹೆಚ್ಚಿಗೆ ಈತ ಹೇಳುವಂತಹ ಲಾರ್ಜ್ ಅಮೌಂಟ್ ಹೆಣಗಳನ್ನೇನಾದ್ರೂ ಹೂತಾಕಿದ್ರೆ ಇಲ್ಲಿ ಆ ಒಂದು ಸಾಕ್ಷಿಗಳು ಸಿಗ್ಬೋದು ಅನ್ನೋ ಊಹೆ ಎಲ್ಲರಲ್ಲೂ ಇರುವಂಥದ್ದು. ಅವಿನಾಶ್, ಧನ್ಯವಾದ ಪೃಥ್ವಿ. ಎಸ್, ಈಗ ಗಮನಿಸ್ತಾ ಇದೀವಿ 9ನೇ ಪಾಯಿಂಟ್ನಿಂದ ಇವತ್ತು ಶೋಧ ನಡೆಯುತ್ತೆ. 13 ಪಾಯಿಂಟ್ಗಳು ನಾವು ಮಾತನಾಡ್ತಾ ಇದೀವಿ. ಆದರೆ ಬರೀ ಈ 13 ಪಾಯಿಂಟ್ ಅಷ್ಟೇ ಅಲ್ಲ, ಮತ್ತೊಂದು ವಿಚಾರ ಇದೆ. ಈ 13 ಪಾಯಿಂಟ್ಗಳ ಶೋಧ ಏನಾಗತ್ತೆ, ಆ ಶೋಧದ ಬಳಿಕ ಮತ್ತೊಂದು ರಹಸ್ಯ ಪತ್ತೆಗೆ ಸಿದ್ಧತೆ ಆಗ್ತಾ ಇದೆ. ಅದು ಕಲ್ಲೇರಿ ರಹಸ್ಯ. ಏನದು ಕಲ್ಲೇರಿ ವಿಚಾರ? ದೂರುದಾರ ಒಂದು ಆರೋಪ ಮಾಡಿರ್ತಾನೆ. ಆ ಕಲ್ಲೇರಿ ಬಗ್ಗೆ ಈಗ SIT ಕುತೂಹಲ ಇದೆ. ಅಲ್ಲಿ ಶಾಲಾ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಆಗಿ ಆ ಒಂದು ಶವವನ್ನ ತಾನು ಅಲ್ಲಿ ಹೂತಿರೋದಾಗಿ ಆತ ಹೇಳ್ಕೊಂಡಿದ್ದಾನೆ. ಸುಮಾರು 2010ರಲ್ಲಿ ನಡೆದಿರುವಂತಹ ಅತ್ಯಾಚಾರ ಮತ್ತು ಕೊಲೆಯ ಬಗ್ಗೆ ಆ ದೂರುದಾರ ಹೇಳಿರೋದು. ಬಹಳ ಗಂಭೀರ ಆರೋಪ ಇದು. ಆ ಕಡೆಗೆ ಕೂಡ SIT ದೃಷ್ಟಿಯನ್ನ ನೆಟ್ಟಿದೆ. ಈ 13 ಪಾಯಿಂಟ್ಗಳಲ್ಲೂ ಕೂಡ ಶೋಧ ಮುಂದುವರಿತಾ ಇದ್ದಂತೆ, ಮುಕ್ತಾಯ ಆಗ್ತಾ ಇದ್ದಂತೆ ಆ ಬಳಿಕ SIT ತಂಡದ ದೃಷ್ಟಿ ಈ ಕಲ್ಲೇರಿ ಜಾಗದತ್ತ ನೆಟ್ಟುತ್ತೆ. ಯಾಕಂದ್ರೆ ಆ ದೂರುದಾರ ಕೊಟ್ಟಂತಹ ಹೇಳಿಕೆ ನಾವು ಗಮನಿಸಬೇಕು.
ನಾನು ಹದಿಹರೆಯದ ಹುಡುಗಿ ಮೃತದೇಹ ನೋಡಿದೆ. ಸುಮಾರು 12ರಿಂದ 15 ವರ್ಷಗಳ ವಯಸ್ಸು ಆಕೆಗೆ. ಆ ಬಾಲಕಿ ಶಾಲಾ ಸಮವಸ್ತ್ರವನ್ನ ಧರಿಸಿದ್ಲು. ಆಕೆಯ ಒಳಬುಡುಪುಗಳಿರಲಿಲ್ಲ. ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಕಾಣಿಸ್ತಾ ಇತ್ತು. ಜೊತೆಗೆ ಆಕೆಯ ಕುತ್ತಿಗೆ ಹಿಸ್ಕಿರುವಂತಹ ಗುರುತುಗಳು ಕೂಡ ಇದ್ವು. ನನಗೆ ಮೇಲಿನಿಂದ ಗುಂಡಿ ಅಗೆಯೋದಕ್ಕೆ ನಿರ್ದೇಶನ ಬಂತು. ಜೊತೆಗೆ ಅವಳು ಶಾಲಾ ಬ್ಯಾಗ್ ಇತ್ತು, ಅದ್ರ ಜೊತೆಗೆ ಆಕೆಯನ್ನ ಹೂಳುವಂತೆ ನನಗೆ ನಿರ್ದೇಶನ ಕೊಟ್ಟರು. ಹಾಗಾಗಿ ಆ ಘಟನೆ, ಆ ಸನ್ನಿವೇಶ ನನಗೆ ಇವತ್ತಿಗೂ ಕೂಡ ಮರೆಯೋದಕ್ಕೆ ಆಗ್ತಿಲ್ಲ ಅಂತ ಕಚೇರಿಯಲ್ಲಿ, SIT ಕಚೇರಿಯಲ್ಲಿ ಇಂಚಿಂಚು ಮಾಹಿತಿಯನ್ನು ದೂರುದಾರ ಕೊಟ್ಟಿದ್ದ. ಆ ಕಲ್ಲೇರಿ ಜಾಗದಲ್ಲೂ ಕೂಡ ಶೋಧವನ್ನ ನಡೆಸಬೇಕಾಗತ್ತೆ. ಆದರೆ ಅದು ಪರ್ಟಿಕ್ಯುಲರ್ ಪಾಯಿಂಟ್ ಆಗಿ ಆತ ಹೇಳಿಲ್ಲ, ಒಂದಿಷ್ಟು ಜಾಗ ಆತ ಗುರುತಿಸಿ ಹೇಳಿರುವಂಥದ್ದು. ಹಾಗಾಗಿ ಈ 13 ಪಾಯಿಂಟ್ಗಳ ಬಳಿಕ ಕಲ್ಲೇರಿ ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ಈಗಾಗಲೇ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಅಂದ್ರೆ ಯಾವುದಾದ್ರೂ ಬಾಲಕಿ ಅಸಹಜವಾಗಿ ಸಾವನ್ನಪ್ಪಿರುವಂಥದ್ದು ಅಥವಾ ಮಿಸ್ಸಿಂಗ್ ಇರುವಂಥದ್ದು ಅಂತ ಘಟನೆಗಳು ನಡೆದಿದೆ. 2010ರಲ್ಲಿ ಅಂಥದ್ದೇನಾದ್ರೂ ಘಟನೆ ನಡೆದಿದೆಯಾ ಈ ಬಗ್ಗೆ. ಅಂದ್ರೆ ಪೆಟ್ರೋಲ್ ಬಂಕ್ ಒಂದು ವಿಚಾರ ಹೇಳಿದಾನ ಆತ. ಆ ಬಂಕ್ನಿಂದ 500 ಮೀಟರ್ ದೂರದಲ್ಲಿರುವಂತಹ ಸ್ಥಳದಲ್ಲಿ ತಾನು ಹೆಣವನ್ನ ಹೂತಿರುವುದಾಗಿ ಆತ ಹೇಳ್ಕೊಂಡಿರುವಂಥದ್ದು. ಕಲ್ಲೇರಿಯಲ್ಲಿರುವಂತಹ ಒಂದು ಪೆಟ್ರೋಲ್ ಬಂಕ್. ಹಾಗಾಗಿ ಅಲ್ಲಿ ಇನ್ನು ಶೋಧ ನಡೆಯಬೇಕಾಗಿದೆ. ಸದ್ಯಕ್ಕೆ ಈಗ 9ನೇ ಪಾಯಿಂಟ್ನಲ್ಲಿ ಶೋಧ ಶುರುವಾಗಲಿದೆ.